ಆ, ಸದ್ಯ ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿರುವಂತ ಮಾಯಾವಿ ಸಾಂಗ್ ನ ನಾವು ಇವತ್ತು ರಿಯಾಕ್ಷನ್ ವಿಡಿಯೋ ಮಾಡ್ತಾ ಇದೀವಿ. ಸಿಕ್ಕಾಪಟ್ಟೆ ವೈರಲ್ ಹಿಟ್ ಆಗಿದೆ. ಈಗ ಇದು ಹಾಡು ನಾನು ಆಲ್ರೆಡಿ ನೋಡಿದೀನಿ, ಇವು ಕೇಳಿದರೆ ನೋಡಿಲ್ಲ, ಇದೇ ಫಸ್ಟ್ ನೋಡ್ತಿರೋದು. ಆ, ನೋಡೋಣ ಇಲ್ಲಿ. ಚಂದ್ರನೇ ಶುಂಠಿ ಮಾಡಿ ಇಟ್ಕೊಂಡಿದ್ಲು ಹಾಯ ಮುಖವ ಕಣ್ಣಿಗೂ ಪುಟ್ಟ ಕಣ್ಣಿಗೂ ನಕ್ಷತ್ರ ತಂದು ಕೊಡಲೇ ಮಾಯಾವಿ ಮಾಯಾವಿ ಹೆಂಗಿದೆ ವಾಯ್ಸ್? ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದೆ, ಇದ್ರದ್ದು ಇಂಟರ್ವ್ಯೂ ಅಲ್ಲಿ ಆಕ್ಚುಲಿ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾಗಲೇ ಹಾಡಿದಂತೆ, ಅದು ಬೇರೆ ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದಾಗ. ಇನ್ನೇನಾದ್ರು ನಾರ್ಮಲ್ ಇದ್ದಿದ್ರೆ ಹಿಂಗ್ ಬರ್ತಿತ್ತಪ್ಪ. ಅವ್ ಎಷ್ಟು ಕಂಫರ್ಟ್ ಆಗಿ ಕುತ್ಕೊಂಡಿರ ನೋಡಿದ್ರೆ. ಸಂಚಿತ್ ಹೇಗಿದೆ? ಹಾ, ಪ್ಲೇ ಮಾಡಕ್ ಬರ್ತೈತೆ. ಭೂಮಿ 24 ಇದು ಮೋಸ್ಟ್ಲಿ ಈ ಚಾನಲ್ ಇಂದ 2ನೇ ಸಾಂಗ್ ಇರಬೇಕು. ರಸ್ತೆಯಲ್ಲಿ ಸಂತಹಿಸೋ ಹವಳಿ ಗಾಳಿ ಲಿರಿಕ್ ಹೇಗಿದೆ? ನಾನು ಇದುವರೆಗೂ ರಿಪೀಟ್ ಮಾಡೋದೇ ಒಂದು 23 ಸಲ ಕೇಳಿರ್ತೀನಿ. ನೀಲಿ ಸಮಯ ನಿಂತೋದೆ ಅವಳ ಅಂಗೈಯಲ್ಲಿ, ನಾನು ಶರಣಾದೆ ಅವಳ ಗುಂಗಿನಲ್ಲಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ. ಏನೇನೋ ಹೊಸ ಹೊಸ ಇನ್ಸ್ಟ್ರೂಮೆಂಟ್ಗಳು ನೋಡ್ಲಿಕ್ಕೆ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ. ಕೂತಿರೋ ಸ್ಟೈಲ್ ಭಾರಿ ವಿಶೇಷವಾಗಿದೆ. ಆಕ್ಚುಲಿ ಸಂಚಿತ್ ಹೆಗ್ಡೆಗೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸೀನಿಯರ್ ಸಿಂಗರ್, ಲಿವಿಂಗ್ ಲೆಜೆಂಡ್. ಅವ್ರ ಎದುರುಗಡೆ ಎಷ್ಟು ಕಂಫರ್ಟ್ ಆಗಿ ಕೂತ್ಕೊಂಡ್ರೆ ಸಣ್ಣ ಮಕ್ಕಳು ಕೂತಂಗಾಗಿದೆ. ಅದೊಂಥರ ಮ್ಯಾಜಿಕ್ ವಾಯ್ಸ್, ಇದೊಂಥರ ಮ್ಯಾಜಿಕ್ ವಾಯ್ಸ್. ನನಗೆ ಬೇಕಿತ್ತು ಜಾಗ ಹೃದಯ ಕಾಣುವಾಗ ಮಾತು ಹೇಗೆ ಆಡಲಿ ಹುಡುಕಿ ಹೋದೆ ದೂಡಿ ನೀನೇ ಸಿಕ್ಕ ಶಾಯರಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ. ನನ್ನ ಎದೆಗೆ ಹಿಡಿಸೋ ಭಾಷೆ. ಈ ಪೋರ್ಷನ್ ಇದೆಲ್ಲ, ಇದು ಮೈಗೆ ರೋಮಾಂಚನ ಆಗುತ್ತೆ. ಇಬ್ರು ಒಟ್ಟಿಗೆ ಅವರೊಂದು ಸ್ಟೈಲಲ್ಲಿ ಇವರೊಂದು ಸ್ಟೈಲಲ್ಲಿ ಹಾಕ್ತಿರ್ತಾರೆ. ಲಾಸ್ಟಿಗೆ ಫ್ರೆಂಡ್ ಆಗಿ ಒಂದೇ ತರ ಭೂಮಿ ಭೂಮಿ ತಿಳ್ಕೊಂಡು ಮತ್ತೆ ಅಲ್ಲಿ ಬಾಯಲ್ಲೂ ಇನ್ನೊಂದು ಇನ್ಸ್ಟ್ರೂಮೆಂಟ್, ಅದು ಒಂಥರ ವಿಶೇಷವಾಗಿತ್ತು. ಇನ್ಸ್ಟ್ರೂಮೆಂಟ್ ಏನೋ ಅನಿಸ್ತಾರೆ. ಅದು ಯಾಕೆ ಮುಗಿಯಿತ್ತು ಅಂತ ಅನ್ಸುತ್ತೆ. ಕೇಳ್ತಾ ಕೇಳ್ತಾ ಇನ್ನೂ ಬರಬಾರ್ದು, ಇನ್ನೊಂದು ಚರಣ ಏನಾದ್ರು ಇದ್ದಿದ್ರು ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಸುತ್ತೆ. ಯಾಕೆ ಆಯ್ತು ಅನ್ಸುತ್ತೆ. ಭೂಮಿ 2024 ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಚಾನೆಲ್ ಯಾರ್ದು? ಸಲೀಂ ಸುಲೈಮಾನ್ ಮ್ಯೂಸಿಕ್. ಸಲೀಂ ಸುಲೈಮಾನ್ ಗೊತ್ತಲ್ವಾ, ಹಿಂದಿಯಲ್ಲಿ ಇಂಡಿಯನ್ ಐಡಲ್ಗೆ ಒಂದ್ ಟೈಮ್ ಜಡ್ಜ್ ಆಗಿ ಬಂದಿದ್ರು. ಅವರು ಆಕ್ಚುಲಿ ಸಿಂಗರ್.
ಅವ್ರದ್ದು ಆಕ್ಚುಲಿ ಇದು ಭೂಮಿ 2024 ಒಂದು ಇಂಟರ್ವ್ಯೂ ಅಲ್ಲೂ ನೋಡಿದ್ದೆ, ಸಖತ್ತಾಗಿತ್ತು ಸಾಂಗ್. ಇದರಲ್ಲಿ ತಡಿ ಯಾವ ಪೋರ್ಷನ್ ಗೊತ್ತ ತುಂಬಾ ಚಂದ ಅನ್ಸೋದು, ಒಂದ್ ನಿಮಿಷ. ಈಗ ಇಬ್ರು ಒಟ್ಟಿಗೆ ಹಾಡ್ತಾರೆ. ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮಾಡಿರುವೆ ಒಳಗೆ ಬರಲು ಸೋನು ನಿಗಮ್ ಅವರಿಗೆ ಅಷ್ಟೇ ತಲೆ ಕೊಡ್ಲು ಬಾಚಕ್ ಟೈಮ್ ಸಿಕ್ಕಿಲ್ಲೇನಪ್ಪ. ಇಬ್ರು ಹೇರ್ ಸ್ಟೈಲ್ ಒಂದೇ ತರ ಇದಲ್ಲ. ಒಬ್ರು ನೂಡಲ್ಸ್. ಓಕೆ, ಹೇಗನ್ಸ್ತು? ನೀ ಆಡಿಯೋ ಕೇಳಿದ್ದಿ, ವಿಡಿಯೋ ನೋಡಿರ್ಲಿಲ್ಲ. ಹೇಗನ್ಸ್ತು ವಿಡಿಯೋ? ಅವ್ರು ಕೂತಿರೋ ಸ್ಟೈಲು ಎಲ್ಲ ಯುನಿಕ್ ಆಗಿಲ್ವಾ? ಕಾನ್ಸೆಪ್ಟೇ ಒಂಥರ ಹೊಸ್ತು.